ದಿನನಿತ್ಯದ ಪರಿಕ್ರಮ ಏನು ಮಾಡಬೇಕು ಅಂತ ನೋಡಿದಾಗ ನನಗೆ ಅಲ್ಲಿ ಟಾಯ್ಲೆಟ್ಸಲ್ಲೇ ನನಗೆ ಮಾಡಬೇಕಾಗಿರೋ ಪರಿಸ್ಥಿತಿ ಬಂತು. ಅಲ್ಲೇ ನನ್ನ ಬಟ್ಟೆ ಹೋಗ್ತು ಎಲ್ಲ ಮಾಡಿ ಎಲ್ಲ ಹಾಕ್ಕೊಂಡು ನಾನು ಕಾಲೇಜ್ಗೆ ಹೋಗಿ ಬರ್ತಾ ಇದ್ದೆ. ಬಟ್ಟೆ ಲೋಣಿ ಹಾಕೋದು, ಒಂದೊಂದು ಸಲ ಬಟ್ಟೆ ಒಣೆ ಹಾಕೋದು ತೂರ್ಕೊಂಡೋಗಿ ಯಾವುದಾದ್ರು ಬಸ್ ಕೆಳಗೆ ಸೇರ್ಕೊಬಿಡೋದು. ದೋಸ್ ವರ್ ದ ರಿಯಲಿ ಡಿಫಿಕಲ್ಟ್ ಡೇಸ್ ಫಾರ್ ಮಿ. ನನಗೆ ಅವತ್ತು ನಿಜವಾಗ್ಲೂ ನಾನು ಇಲ್ಲಿ ತನಕ ಬಂದಿದ್ದೀನಿ ಅಂತ ನಾನು ಯಾವತ್ತೂ ನನಗೆ ಇವತ್ತಿಗೂ ನನಗೆ ಅಸ್ಯೂಮ್ ಮಾಡ್ಕೊಳ್ಳೋಕ್ಕೆ ನನಗೆ ಕಷ್ಟ ಆಗುತ್ತೆ. ನಾನು ಯಾವಾಗ ಆಮೇಲೆ ವಿಜಯನಗರಲ್ಲಿ ಇನ್ನೊಂದು ರೂಮ್ ತಗೊಂಡೆ, ನಾನು 3 ವರ್ಷ BSc ಓದಬೇಕಾದ್ರೂ 15 ರೂಮ್ ಚೇಂಜ್ ಮಾಡಿದ್ದೀನಿ. ಒಂದು ಕಡೆ ಬಾಡಿ ಕಟ್ಟೋಕ್ಕಾಗ್ತಾಯಿಲ್ಲ, ಒಂದು ಕಡೆ ಇದು ಮಾಡೋಕ್ಕಾಗ್ತಾಯಿಲ್ಲ, ಈ ಥರ ಎತ್ಕೊಂಡು ಒಂದು ಕಡೆ ನಿಂತ್ಕೊಳ್ಳೋಕ್ಕಾಗ್ತಿರಲಿಲ್ಲ ನನಗೆ. ಈ ಥರ ಇರಬೇಕು. ನೀವು ಹಸು ಬಿಡಬೇಕು, ಹಸುವಲ್ಲಿ ನರಳಿದ್ರು ಯು ಡೋಂಟ್ ಕೇರ್. ಊಟ ಬಿಡಬೇಕು, ನಿದ್ರೆ ಬಿಡಬೇಕು, ಎಲ್ಲ ಬಿಟ್ಟು ಕೆಲಸ ಮಾಡಿದ್. ನಾನು ಹೇಳ್ತಾ ಇರೋದು ಎಲ್ಲ ಬಿಟ್ಬಿಡಿ ಅಂತಲ್ಲ. 8 ಅವರ್ ಮಲಗೋದನ್ನ 3 ಅವರ್ಗೆ ತನ್ನಿ, 4 ಹೊತ್ತು ತಿನ್ನೋದನ್ನ 2 ಹೊತ್ತಿಗೆ ತನ್ನಿ, ತಿಂದು ಕೆಲಸ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆಲಸ ಮಾಡಿ ಕೂತು 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 ಏನೂ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಲಿಕ್ಕೆ